ಸೊ ಗೈಸ್, ಈಗ 2 ನಿಮಿಷದಲ್ಲಿ ನೀವು ಕಂಡುಹಿಡಬಹುದು ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ. ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ತುಂಬ ಜನ ಬಂದುಬಿಟ್ಟು ಇಯರ್ಸ್ ಗಟ್ಟಲೆ ವರ್ಕ್ ಮಾಡ್ತಾರೆ. ಲೈಕ್ ಅಂದ್ಕೊಳ್ಳಿ, ಕೆಲಸ ಮಾಡ್ತಾರೆ ಯೂಟ್ಯೂಬಲ್ಲಿ 1 ವರ್ಷ 2 ವರ್ಷ 3 ವರ್ಷ 4-5 ವರ್ಷ ಕೆಲಸ ಮಾಡ್ಕೊಳ್ಳಿ ಅಂದ್ಕೊಳ್ಳಿ. ಬಟ್ ನಿಮ್ಮ ಚಾನಲ್ಲೇ ಗ್ರೋ ಆಗಿಲ್ಲ, ಅದೇ 200-300 ವ್ಯೂಸೇ ಬರ್ತಾ ಇದೆ ಅಂದ್ಕೊಳ್ಳಿ. ಓಕೆನಾ. ಸೊ ಈ ಥರ ಬಂದುಬಿಟ್ಟು ನಿಮಗೆ ಫಸ್ಟೇ ಗೊತ್ತಾದರೆ ನೀವೇನು ಮಾಡ್ಬೋದು, ಬೇರೆ ಚಾನಲ್ನ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಬಟ್ ನಿಮಗೆ ಗೊತ್ತಿಲ್ಲದೆ ನೀವು ಏನು ಮಾಡಿದ್ರಿ, ಚಾನಲ್ ಮಾಡಿದ್ರಿ, ನಿಮ್ಮದು ಇಷ್ಟು ಇಯರ್ಸು ಆಗೋಯ್ತು, ಬಟ್ ಅದೇ ವ್ಯೂಸ್ ಅಂದರೆ ಆಗ ಹೋಗ್ಬಿಟ್ಟು ಏನಾಗುತ್ತೆ, ನಿಮಗೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಓಕೆನಾ. ಸೊ ಈಗಲೇ ಗೊತ್ತಾಗಿ ನೀವು ಬೇರೆ ಚಾನಲ್ ಮಾಡಿದರೆ ಬೇರೆ ಚಾನಲ್ ಮೇಲೆ ಫೋಕಸ್ ಮಾಡ್ಬಿಡ್ಬೋದು, ಆ ಚಾನಲ್ನ ಬಿಟ್ಬಿಟ್ಟು. ಓಕೆನಾ. ನಂದು ಚಾನಲ್ ಏನಿದೆ, ಸೊ ನಂದು ಚಾನಲ್ ಏನಿದೆ 2 ವರ್ಷ ಆಯಿತು ನನ್ನ ಚಾನಲ್ ನಾನು ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ. ಸೊ ನನ್ನ ಚಾನಲ್ ಯಾವಾಗ ಹೋಗಿ ಗ್ರೋ ಆಗಿದ್ದು, ಅದೂ 1 ವರ್ಷ ಆದಮೇಲೆ ನನ್ನ ಚಾನಲ್ನು ಗ್ರೋ ಆಗಿದ್ದು. ಸೊ ಸ್ಟಾರ್ಟಿಂಗಲ್ಲೇ ನಂದು ಚಾನಲ್ ಬಂದುಬಿಟ್ಟು ಏನು ಗ್ರೋ ಆಗಿಬಿಟ್ಟಿಲ್ಲ. ಓಕೆನಾ. ನಂದೂ ಇಷ್ಟು ಟೈಮ್ ಅಂತ ಹಿಡಿತು, ಅದಾದಮೇಲೆ ಹೋಗ್ತಾ ಹೋಗ್ತಾ ನಂದೂ ಗ್ರೋ ಆಯಿತು. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಗ್ರೋ ಆಗ್ತಿಲ್ವಲ್ಲ, ಆವಾಗ ನಾನು ಬಿಟ್ಬಿಡ್ಬೋದಿತ್ತು ಚಾನಲ್. ಯಾಕೆ ನಾನು ಬಿಟ್ಟಿಲ್ಲ, ಯಾಕಂದರೆ ನನಗೆ ಗೊತ್ತಿತ್ತು ನನ್ನ ಚಾನಲ್ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತೆ ಅಂತ. ಓಕೆನಾ. ಸೊ ನಿಮ್ಮ ಚಾನಲ್ಲು ನೀವು ಯಾವ ಥರ ಕಂಡುಹಿಡಿಬೋದು, ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಮೇಲೆ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ನಂದು ಯೂಟ್ಯೂಬ್ ಚಾನಲ್ ಏನಿದೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಯೂಟ್ಯೂಬ್ ಚಾನಲ್ ಏನಿದೆ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವ್ಯೂ ಚಾನಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಇಲ್ಲಿ ನಂದು ಎಷ್ಟು ವೀಡಿಯೋಸ್ ಹಾಕಿದೆ, 615 ವೀಡಿಯೋಸ್ ಹಾಕಿದ್ದೀನಿ. ಆ್ಯಂಡ್ 30K ಸಬ್ಸ್ಕ್ರೈಬರ್ಸ್ ಏನಿದೆ ಅದು ಆಗಿದ್ದಾರೆ. ಓಕೆನಾ. ಇಲ್ಲಿ ನಾನು ಮೋರ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಒಂದು ನೋಟಿಸ್ ಮಾಡಿ, ನನ್ನ ಚಾನೆಲ್ ಯಾವಾಗ ಮಾಡಿದ್ದು ಅಂತ. ಜಾಯ್ನಿಂಗ್ ಯಾವಾಗ, 1 ಸೆಪ್ಟೆಂಬರ್. ಓಕೆನಾ. ನನ್ನ ಚಾನೆಲ್ 1 ಸೆಪ್ಟೆಂಬರ್ಗೆ ಮಾಡಿದೆ. ಬಟ್ ನಾನು ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ, ಅಕ್ಟೋಬರಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಕ್ಟೋಬರ್ 1 ಸಮಥಿಂಗ್ ಹಾಕಿದ್ದು. ಬಟ್ ಚಾನೆಲ್ ಮಾಡಿದ್ದು ನಾನು 1 ಸೆಪ್ಟೆಂಬರ್ 2023 ನಾನು ಚಾನೆಲ್ ಮಾಡಿದ್ದು. ಓಕೆನಾ. ಸೊ ಇದು ನೋಡ್ಕೊಂಡ್ರಲ್ವಾ. ಸೊ ಎಷ್ಟು ವರ್ಷ ಆಯಿತು ನನ್ನ ಚಾನೆಲ್ನ ಮಾಡಿ, ನಂದು 23 4 5 6 ಸೊ 3 ಇಯರ್ಸ್ ಆಯಿತು ನನ್ನ ಚಾನೆಲ್ ಬಂದುಬಿಟ್ಟು ನಾನು ಮಾಡಿ. ಓಕೆನಾ. ಸೊ ಇದಾಯಿತು ನಮ್ಮದು ಚಾನೆಲ್ ಚೆಕ್ ಮಾಡಿ ಆಯಿತು, ಯಾವಾಗ ಮಾಡಿದ್ದು, ಎಷ್ಟು ವರ್ಷ ಆಯಿತು ನಾವು ಮಾಡಿದ್ದು ಅಂತ. ಸೊ ಅವಾಗೆಲ್ಲ ಬಂದುಬಿಟ್ಟು ನಮ್ಮದು ಎಷ್ಟು ವ್ಯೂಸ್ ಇತ್ತು 3 ವರ್ಷ ಮುಂಚೆ ಅಂತ ನಾನು ತೋರಿಸ್ತೀನಿ. ನನ್ನ ಚಾನೆಲ್ ಬಂದುಬಿಟ್ಟು ಗ್ರೋ ಆಗೋಕ್ಕೆ ತುಂಬ ದಿನ ಆಗೋಯಿತು. ಸೊ ಆವಾಗ ಬಂದುಬಿಟ್ಟು ನೀವು ನೋಡ್ಬೋದು ನಂದು ಎಷ್ಟು ವ್ಯೂಸ್ ಬರ್ತಾಯಿತ್ತು ಅಂತ. ನಾನು ಓಲ್ಡೆಸ್ಟ್ ವ್ಯೂಸಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಓಲ್ಡೆಸ್ಟ್ ಏನು ವೀಡಿಯೋ ಇದೆ ಅದ್ರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ವಿಡಿಯೋ ಹಾಕಿದ್ದು ನೋಡಿ 2 ಇಯರ್ಸ್ ಆಗೋ ಅಂತ ಇದೆ. ಇಲ್ಲಿ ಬಂದುಬಿಟ್ಟು 2.1K ಏನಿದೆ ವ್ಯೂಸ್ ಬಂದಿದೆ. ಬಟ್ ಇದರಲ್ಲಿ ಅಷ್ಟು ವ್ಯೂಸ್ ಇದ್ದಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ. ಈಗ ಜನಗರು ಯಾರು ಬರ್ತಿದ್ದಾರೆ, ಆಡಿಯನ್ಸ್ ಏನು ಬರ್ತಾ ಇದ್ದಾರಲ್ವ, ಸೊ ಅವರು ಒಂದು ಕ್ಯೂರಿಯಾಸಿಟಿಯಲ್ಲಿ ಓಲ್ಡೆಸ್ಟ್ ವಿಡಿಯೋ ಅಲ್ಲಿ ಏನಿರ್ಬೋದು ಅಂತ ನೋಡೋಕ್ಕೆ ಬರ್ತಾರೆ. ಸೊ ಇದರಲ್ಲಿ ಅದಕ್ಕೆ ಇಷ್ಟು ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಾ ಇದೆ ನಿಮಗೆ. ಇಷ್ಟು ವ್ಯೂಸ್ ನನಗೆ ಓಲ್ಡೆಸ್ಟ್ ವೀಡಿಯೋದಲ್ಲಿ ಇದ್ದಿಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ. ಇದರಲ್ಲಿ ಇದ್ದಿದ್ದು 200 300 ಈ ಥರ ಸಮಥಿಂಗ್ ವೀಡಿಯೋಗೆ ವ್ಯೂಸ್ ಇತ್ತು. ಈಗೀಗ ಇದರಲ್ಲಿ ವ್ಯೂಸ್ ಬಂದುಬಿಟ್ಟು ಬಂದಿರೋದು. ಓಕೆನಾ. ಸೊ ಅದಾದಮೇಲೆ ನಾನು ಇನ್ನೂ ಸ್ಕ್ರಾಲ್ ಮಾಡಿದರೆ ನೋಡಿ, ಇಲ್ಲೆಲ್ಲ 500 ಎಲ್ಲ ಇದೆಯಲ್ವಾ. ಸೊ ಈ 500 ಅಲ್ಲಿ ನನಗೆ 200 150 ಇದೇ ಥರ ವ್ಯೂಸ್ ಇದ್ದಿದ್ದು. ಇದು ಯಾವುದೋ ಒಂದು 2 ವೀಡಿಯೋ ವೈರಲ್ ಆಗಿತ್ತು. ಇದರಲ್ಲೂ ಬಂದುಬಿಟ್ಟು ಆವಾಗ 10K ಸಮಥಿಂಗ್ ಇತ್ತು, ಇದರಲ್ಲೂ ಅಷ್ಟೇ. ಅದಾದಮೇಲೆ ಇದೆರಡು ವೀಡಿಯೋ ವೈರಲ್ ಆಯಿತಾ. ಅದಾದಮೇಲೆ ಮತ್ತೆ ನನಗೆ ನೀವು ನೋಡ್ಬೋದು 200 ವ್ಯೂಸೇ ಬಂದಿದೆ. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು 200 ಇದೆ. ಓಕೆನಾ. ಅದಾದಮೇಲೆ ಮತ್ತೆ ಒಂದೊಂದು ವೀಡಿಯೋ ವೈರಲ್ ಆಯಿತು, ಅದರಲ್ಲಿ 7.1K ವ್ಯೂಸ್ ಬಂದು ಅಲ್ಲಿಗೆ ಸ್ಟಾಪ್ ಆಗಿದೆ. ಅದಾದಮೇಲೆ ನೀವು ನೋಡ್ಬೋದು 200 156. ಅದಾದಮೇಲೆ ಮತ್ತೆ ಒಂದು ವೀಡಿಯೋ ನಂದು ವೈರಲ್ ಆಯಿತು,
ಅದರಲ್ಲಿ 7K ವ್ಯೂಸ್ ಏನೋ ಬಂತು ಅಷ್ಟೇ. ಅದಾದಮೇಲೆ ಮತ್ತೆ ನೋಡ್ಬೋದು 100 ಅದಾದಮೇಲೆ 1.5 ಅದಾದಮೇಲೆ ನಂದು ಇದೇ ಥರ ವ್ಯೂಸ್ ನಂದು ನಾರ್ಮಲ್ ವ್ಯೂಸೇ ಬರ್ತಾ ಇದ್ದಿದ್ದು. ನಂದು ಜಾಸ್ತಿ ವ್ಯೂಸ್ ಏನು ಬರ್ತಾ ಇದ್ದಿಲ್ಲ. ಲೈಕ್ 200 150 250 ಹೈಯೆಸ್ಟ್ ಅಂದರೆ 500 ವ್ಯೂಸ್ ಬರ್ತಾಯಿತ್ತು. ಓಕೆನಾ. ಸೊ ಈಗ ಬಂದುಬಿಟ್ಟು ನನಗೆ ಇಷ್ಟು ವ್ಯೂಸ್ ಬರ್ತಾಯಿತ್ತು. ಈಗ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ನನಗೆ ಕಮ್ಮಿ ವ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಚಾನಲ್ಲೇ ಏನು ಮಾಡ್ತೀರಾ, ಬಿಟ್ಬಿಡ್ತೀರಾ, ಡಿಮೋಟಿವೇಶನ್ ಆಗಿಬಿಡ್ತೀರಾ. ಬಟ್ ನನಗೇನು ಇತ್ತು, ನನಗೆ ಗೊತ್ತಿತ್ತು ನನ್ನ ಚಾನಲ್ ಬಂದುಬಿಟ್ಟು ಗ್ರೋ ಆಗುತ್ತಂತ. ನಂದು ಕಮ್ಮಿ ವ್ಯೂಸ್ ಬರ್ತಾಯಿದ್ರು ನಾನು ಅವಾಗವಾಗ ಚೆಕ್ ಮಾಡ್ತಿದ್ದೆ, ನೋಡ್ತಾ ಇದ್ದೆ. ನನಗೆ ಗೊತ್ತಿತ್ತು ನನ್ನ ಚಾನಲ್ಲು ಮುಂದಕ್ಕೆ ಹೋಗಿ ಮುಂದಿನ ದಿನಗಳಲ್ಲಿ ಗ್ರೋ ಆಗುತ್ತೆ, ನನ್ನ ಚಾನಲಲ್ಲಿ ವರ್ಕ್ ಮಾಡಬೇಕಂತ ನನಗೆ ಫಸ್ಟೇ ಗೊತ್ತಿತ್ತು. ಸೊ ನೀವು ಯಾವ ಥರ ಕಂಡುಹಿಡಿಬೋದು, ನಿಮ್ಮ ಚಾನಲ್ ಇವಾಗ ಕಮ್ಮಿ ವ್ಯೂಸ್ ಬರ್ತಿದ್ರು, ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ರೂ ನಿಮ್ಮ ಚಾನಲ್ ಹೋಗ್ಬಿಟ್ಟು ಮುಂದೆ ಗ್ರೋ ಆಗುತ್ತಂತ ನೀವು ಯಾವ ಥರ ಕಂಡುಹಿಡಿಬೋದು. ಸೊ ಸಿಂಪಲಿ ನಾವೇನು ಮಾಡೋಣ, ಅದಕ್ಕೆ ನಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಕಂಟೆಂಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ ವೀಡಿಯೋಸು. ಸೊ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನಾನು ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ಗೆ ಈ ವಿಡಿಯೋನ ತೊಗೋತೀನಿ ಅಂದ್ಕೊಳ್ಳಿ. ಓಕೆನಾ. ತೊಗೊಂಡಾದ್ಮೇಲೆ ಗೈಸ್ ನಮಗೇನು ಮಾಡಬೇಕು, ವೀಡಿಯೋ ಪರ್ಫಾರ್ಮೆನ್ಸ್ ಮಾಡಬೇಕು. ಓಕೆನಾ. ವೀಡಿಯೋ ಪರ್ಫಾರ್ಮೆನ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವೀಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೋಡಿ ನನಗೆ ಎಷ್ಟು ವ್ಯೂಸ್ ಬಂದಿದೆ, 5.6K ಸಮಥಿಂಗ್ ವ್ಯೂಸ್ ಬಂದಿದೆ. ಅದಾದಮೇಲೆ ನಾವು ಕೆಳಗೆ ಸ್ಕ್ರಾಲ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು, ಏನು ನೋಡ್ಬೋದು, ಹೌ ವಿವರ್ ಫೌಂಡ್ ದಿಸ್ ವಿಡಿಯೋ ಅಂತ ಇದೆಯಲ್ವಾ. ಸೊ ಇದನ್ನು ನೀವು ನೋಡ್ಬೋದು. ಸೊ ಇದು ಬಂದುಬಿಟ್ಟು ನೀವು ಚೆಕ್ ಮಾಡಿ ಒಂದ್ಸಲ. ನಾನು ನಿಮಗೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆನಾ. ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಏನಂತ ನೋಡ್ಬೋದು, ವಿಡಿಯೋ. ಇಲ್ಲಿ ನನಗೆ ಇನ್ನೊಂದು ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ನೀವು ಥಿಂಕ್ ಮಾಡ್ಬೋದು, ಇಲ್ಲಿ ಬಂದುಬಿಟ್ಟು ನಿಮಗೆ ಜಾಸ್ತಿ ವ್ಯೂಸ್ ಇದೆ, ನನಗೆ ಬಂದುಬಿಟ್ಟು ಕಮ್ಮಿ ವ್ಯೂಸ್ ಇದೆ ಅಂತ. ಓಕೆನಾ. ಇಲ್ಲಿ ಬಂದುಬಿಟ್ಟು ಎಷ್ಟೇ ವ್ಯೂಸ್ ಇರಲಿ ಮ್ಯಾಟರ್ ಆಗಲ್ಲ. ಈಗ ನಂದು ಬಂದುಬಿಟ್ಟು ಎಷ್ಟಿದೆ, 5.6K ಸಮಥಿಂಗ್ ವ್ಯೂಸ್ ಇದೆ. ಓಕೆನಾ. ಈ ಜಾಗದಲ್ಲಿ ನಿಮ್ಮದು ಬಂದುಬಿಟ್ಟು ಅಟ್ಲೀಸ್ಟ್ 20 ವ್ಯೂಸ್ ಬಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ 50 ವ್ಯೂಸ್ ಬಂದರೂ ಪರವಾಗಿಲ್ಲ, 100 ಬಂದರೂ ಪರವಾಗಿಲ್ಲ, ಇನ್ನೊಂದು 200 ಬಂದರೂ ಪರವಾಗಿಲ್ಲ. ಎಷ್ಟೇ ವ್ಯೂಸ್ ಇರಲಿ ಈ ಜಾಗದಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಏನು, ಒಂದೇ ಥಿಂಗ್, ಸಿಂಪಲಿ ಹೌ ವಿವರ್ ಫೌಂಡ್ ದಿಸ್ ವಿಡಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ರಾಫಿಕ್ ಸೋರ್ಸ್ ಅಂತ ಇದೆ, ಯಾವ ಸೋರ್ಸಿಂದ ನಮಗೆ ವೀಡಿಯೋಗೆ ವ್ಯೂಸ್ ರೆಕಮೆಂಡ್ ಆಗಿ ಬರಬೇಕು. ಓಕೆನಾ. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, ನೀವು ನೋಡ್ಬೋದು ಇಲ್ಲಿ ಯೂಟ್ಯೂಬ್ ರೆಕಮೆಂಡೇಷನಿಂದ 4.2K ವ್ಯೂಸ್ ಬಂದಿದೆ, ಯೂಟ್ಯೂಬ್ ಹೋಮಿಂದ 3.5K. ಸೊ ನೀವಿಲ್ಲಿ ಒಂದು ನೋಡ್ಬೋದು. ಓಕೆನಾ. ಇದು ಯೂಟ್ಯೂಬ್ ರೆಕಮೆಂಡೇಷನ್ ಅಂತ ಇದೆಯಲ್ಲ, ಸೊ ನಿಮ್ಮದ್ರಲ್ಲಿ ಯೂಟ್ಯೂಬ್ ಬ್ರೌಸ್ ಫ್ಯೂಚರ್ ಅಂತ ತೋರಿಸ್ಬೋದು. ಒಬ್ಬೊಬ್ಬರಲ್ಲಿ ಒಂದೊಂದು ಥರ ತೋರಿಸುತ್ತೆ. ಓಕೆ, ಯೂಟ್ಯೂಬ್ ಬ್ರೌಸ್ ಫೀಚರ್ ಆದರೂ ಆಗಲಿ, ಯೂಟ್ಯೂಬ್ ರೆಕಮೆಂಡೇಷನ್ ಆಗಲಿ, ಯಾವುದಾದ್ರೂ ಆಗಲಿ. ಅದಾದಮೇಲೆ ಯೂಟ್ಯೂಬ್ ಹೋಮು, ಅದಾದಮೇಲೆ ನಿಮ್ಮದು ಇನ್ನೊಂದು ಬಂದುಬಿಟ್ಟು ಯೂಟ್ಯೂಬ್ ಸರ್ಚು. ಓಕೆನಾ. ಯೂಟ್ಯೂಬ್ ಸರ್ಚು ಬಂದರೂ ಬರ್ಬೋದು, ಇಲ್ಲಾಂದರೂ ಇಲ್ಲ. ಬಟ್ ಯೂಟ್ಯೂಬ್ ಸರ್ಚಿಂದನೂ ಬರಬೇಕು. ಆದರೆ ಯೂಟ್ಯೂಬ್ ಸರ್ಚಿಂದ ಬರಬೇಕಂದ್ರೆ ನೀವು ಕೀವರ್ಡ್ಸ್ನ 100% ಹಾಕಿರಬೇಕು. ನಿಮ್ಮದು ನೀವು ಅಪ್ಲೋಡ್ ಮಾಡಿದಾಗ ಟ್ಯಾಗ್ಸ್ ಆಪ್ಷನ್ ಇರುತ್ತಲ್ಲ, ಆ ಟ್ಯಾಗ್ಸಲ್ಲಿ ನಿಮ್ಮದು ಹಾಕಬೇಕು. ಆಗ ನಿಮ್ಮದು ಏನು ವೀಡಿಯೋ ಇದೆ ಅದು ಸರ್ಚಲ್ಲಿ ಹೋಗುತ್ತೆ. ಆರಾಮಾಗಿ ಸರ್ಚಿಂದ ಕೂಡ ನಿಮಗೆ ವ್ಯೂಸು ಬಂದುಬಿಡುತ್ತೆ ಈಸಿಲಿ. ಓಕೆನಾ. ಸೊ ಈ 3 ಸೋರ್ಸಿಂದ ಬಂದುಬಿಟ್ಟು ನಿಮಗೆ ವ್ಯೂಸ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡಿ. ಓಕೆನಾ. ಬೈ ಚಾನ್ಸ್ ಬರ್ತಾ ಇಲ್ಲ ಅಂದ್ಕೊಳ್ಳಿ, ಈಗ ಇದು 2ರಲ್ಲಿ ನಿಮಗೆ ವ್ಯೂಸ್ ಬರ್ತಾ ಇದೆ, ಬಟ್ ಯೂಟ್ಯೂಬ್ ಸರ್ಚಿಂದ ನಂಗೆ ಬರ್ತಾ ಇಲ್ಲ ಅನ್ನೋರು ನೀವೇನು ಮಾಡಿ, ಯಾಕಂದರೆ ನಿಮ್ಮದು ನೀವು ಟ್ಯಾಗ್ಸ್ ಹಾಕ್ತಾ ಇರಲ್ಲ, 1-2-3 ವೀಡಿಯೋಸಲ್ಲಿ ಏನು ಮಾಡಿ ಟ್ಯಾಗ್ಸ್ಗಳನ್ನ ಹಾಕಿಬಿಟ್ಟು ಚೆಕ್ ಮಾಡಿ. ಅದಾದಮೇಲೆ ಯೂಟ್ಯೂಬ್ ಸರ್ಚಿಂದ ಬರ್ತಿದೆಯಾ ನಿಮ್ಮ ವೀಡಿಯೋಗೆ ವ್ಯೂಸ್ ಅಂತ ಚೆಕ್ ಮಾಡಿ. ಓಕೆನಾ. ಅದಾದಮೇಲೆ ಸೊ ಇದು ಈ 3 ಸೋರ್ಸ್ ಏನಿದೆ, ಈ 3 ಸೋರ್ಸಿಂದ ನಿಮಗೆ ವೀಡಿಯೋಗೆ ವ್ಯೂಸ್ ಬರಬೇಕು. ಈ 3 ಸೋರ್ಸಿಂದ ವೀಡಿಯೋಗೆ ವ್ಯೂಸ್ ಏನಾದರೂ ಬರ್ತಾ ಇದ್ದರೆ ಯೂಟ್ಯೂಬ್ ಓಕೆ, ಯೂಟ್ಯೂಬ್ ನಿಮ್ಮ ಚಾನೆಲ್ನ ರೆಕಮೆಂಡ್ ಮಾಡ್ತಾ ಇದೆ, ನಿಮ್ಮ ಚಾನೆಲ್ ರೆಕಮೆಂಡ್ ಮಾಡ್ತಿದೆ ಯೂಟ್ಯೂಬ್ ಕಡೆಯಿಂದ, ಎಲ್ಲನೂ ಓಕೆ ಇದೆ ಅಂತ. ಬಟ್ ಆದ್ರೂ ಕಮ್ಮಿ ವ್ಯೂಸ್ ಬರ್ತಾ ಇದೆ ಅಂದರೆ ಆಗ ಬಂದುಬಿಟ್ಟು ನೀವು ಸುಧಾರ ಮಾಡ್ಕೋಬೇಕು ನಿಮ್ಮ ವೀಡಿಯೋದಲ್ಲಿ. ಓಕೆನಾ. ನಿಮ್ಮ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ, ನಿಮ್ಮ ವೀಡಿಯೋದಲ್ಲಿ ಏನಾದರೂ ಲೈಕ್
ಇನ್ನೂ ಸ್ವಲ್ಪ ಏನಾದರೂ ನೀವು ಎಫೆಕ್ಟ್ಸ್ ಆಗಬೇಕು ನಿಮ್ಮ ವೀಡಿಯೋದಲ್ಲಿ, ಆವಾಗ ಬಂದುಬಿಟ್ಟು ಇನ್ನೂ ಜಾಸ್ತಿ ವೀಡಿಯೋಗೆ ವ್ಯೂಸ್ ಬರುತ್ತೆ. ಓಕೆನಾ. ಸೊ ಯೂಟ್ಯೂಬ್ ಕಡೆಯಿಂದ ಎಲ್ಲ ಓಕೆ, ಯೂಟ್ಯೂಬ್ ಕಡೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ನಿಮ್ಮ ಕೆಲಸ ನೀವು ಎಫೆಕ್ಟ್ ಆಗಬೇಕು, ನೀವು ಚೆನ್ನಾಗಿ ವೀಡಿಯೋ ಮಾಡಬೇಕು ಇನ್ನೂ. ಓಕೆನಾ. ನಿಮ್ಮ ವೀಡಿಯೋ ಬಂದುಬಿಟ್ಟು ಗ್ರೋ ಆಗೋಕ್ಕೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಇದು ಇಷ್ಟು ಮೂರು ನಾವು ಅಂದರೆ ತುಂಬ ಜನಕ್ಕೆ ಈಗ ಕನ್ಫ್ಯೂಷನ್ ಆಗುತ್ತೆ, ಇವ್ರು ಜಾಸ್ತಿ ವೀಡಿಯೋ ವ್ಯೂಸ್ದು ಬಂದುಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ. ನಾನು ಕಮ್ಮಿ ವೀಡಿಯೋಗೆ ವ್ಯೂಸ್ ಬಂದಿದೆಲ್ಲ ಅದನ್ನು ತೆಗೆದು ತೋರಿಸ್ತೇನೆ ನಿಮಗೆ. ಓಕೆನಾ. ಇದರಲ್ಲಿ ನೀವು ನೋಡ್ಬೋದು 500 ಸಮಥಿಂಗ್ ವೀಡಿಯೋಗೆ ವ್ಯೂಸ್ ಇದೆ. ಸೊ ನಾನಿಲ್ಲಿ ವೀಡಿಯೋ ಪರ್ಫಾಮೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ ವೀಡಿಯೋ ಪರ್ಫಾಮೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ತೀನಿ. ಹೌ ವಿವರ್ ಫೈಂಡ್ ದಿಸ್ ವೀಡಿಯೋ ಅಂತ ಇದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಯೂಟ್ಯೂಬ್ ರೆಕಮೆಂಡೇಷನ್ ಇದೆ, ಅದಾದಮೇಲೆ ಯೂಟ್ಯೂಬ್ ಹೋಮ್ ಇದೆ, ಅದಾದಮೇಲೆ ಇನ್ನೊಂದು ಬಂದುಬಿಟ್ಟು ಯಾವುದು ಯೂಟ್ಯೂಬ್ ಸರ್ಚು. ಸೊ ಈ ಮೂರರಲ್ಲೂ ನಿಮಗೆ ವೀಡಿಯೋಗೆ ವ್ಯೂಸ್ ಬರಬೇಕು. ಅದು ಎಷ್ಟಾದರೂ ಆಗಲಿ, 10 ಆದರೂ ಆಗಲಿ, 5 ಆದರೂ ಆಗಲಿ, ಇಲ್ಲ ಅಂದ್ಕೊಳ್ಳಿ ಇಲ್ಲಿ ಲೈಕ್ 2, 1 ಆದರೂ ಆಗಲಿ. ಓಕೆನಾ. ಇಷ್ಟಾದರೂ ನಿಮಗೆ ವೀಡಿಯೋಗೆ ವ್ಯೂಸ್ ಬರಬೇಕು. ಓಕೆನಾ. ಸೊ ಇಷ್ಟು ಸೋರ್ಸಲ್ಲಿ ಕಮ್ಮಿ ವ್ಯೂಸ್ ಬಂದ್ರೂ ಪರವಾಗಿಲ್ಲ, ನಿಮ್ಮದು ಚಾನೆಲ್ ಏನಾಗುತ್ತೆ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತೆ. ಬಟ್ ಎಫೆಕ್ಟ್ಸ್ ಯಾರಿಗೆ ಹಾಕಬೇಕು, ನಮಗೆ ಎಫೆಕ್ಟ್ಸ್ ಆಗಬೇಕು, ನಮಗೆ ಇನ್ನೂ ಒಳ್ಳೆ ಐಡಿಯಾಸ್ಗಳು ಬಂದುಬಿಟ್ಟು ಕಲೆಕ್ಟ್ ಮಾಡಿ ವೀಡಿಯೋಸ್ಗಳನ್ನ ಮಾಡಬೇಕು. ಸೊ ನಾವು ಕಲ್ತ್ಬಿಟ್ಟು ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ನಮ್ಮ ವೀಡಿಯೋನ. ಓಕೆನಾ. ಈ ಸೋರ್ಸಿಂದ ವೀಡಿಯೋಗೆ ವ್ಯೂಸ್ ಬರ್ತಿದೆ ಅಂದರೆ ಯೂಟ್ಯೂಬ್ ಕಡೆಯಿಂದ ಎಲ್ಲ ಓಕೆನೇ ಇದೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ನಿಮಗೇನು ಮಾಡಬೇಕು, ನಿಮಗೆ ಎಫೆಕ್ಟ್ಸ್ಗಳು ಬಂದುಬಿಟ್ಟು ಹಾಕಬೇಕು ವೀಡಿಯೋದಲ್ಲಿ. ಇನ್ನೊಂದು ಬಂದುಬಿಟ್ಟು ಯೂಟ್ಯೂಬ್ದು ಒಂದು ನಿಯಮ ಇದೆ. ಲೈಕ್ ಅಂದ್ಕೊಳ್ಳಿ ಇದು ನಿಮ್ಮ ವೀಡಿಯೋ ಇದೆ ಅಂದ್ಕೊಳ್ಳಿ. ಓಕೆನಾ. ಇದು ನಿಮ್ಮದು ಒಂದು ವೀಡಿಯೋ ಅಂದ್ಕೊಳ್ಳಿ. ಓಕೆನಾ. ಇದು ಬಂದುಬಿಟ್ಟು ಆಡಿಯನ್ಸ್ ಹತ್ರ ನಿಮ್ಮ ವೀಡಿಯೋನ ಕಳಿಸುತ್ತೆ. ಇದ್ರದ್ದು ಥಂಬ್ನೇಲ್ ಬಂದುಬಿಟ್ಟು ಚೆನ್ನಾಗಿದ್ದರೆ ಆಡಿಯನ್ಸ್ ಏನು ಮಾಡ್ತಾರೆ, ತುಂಬ ಕ್ಲಿಕ್ ಮಾಡ್ತಾರೆ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದಾಗ ಯೂಟ್ಯೂಬಿಗೆ ಏನು ಅನಿಸುತ್ತೆ, ನಿಮ್ಮ ವೀಡಿಯೋ ಬಂದುಬಿಟ್ಟು ಚೆನ್ನಾಗಿದೆ, ಆಡಿಯನ್ಸ್ ಬಂದುಬಿಟ್ಟು ಕ್ಲಿಕ್ ಮಾಡ್ತಾ ಇದ್ದಾರೆ ಅಂತ ಏನು ಮಾಡುತ್ತೆ, ಯೂಟ್ಯೂಬು ಇನ್ನೂ ಜಾಸ್ತಿ ಜನ ಹತ್ರ ನಿಮ್ಮ ವೀಡಿಯೋ ಬಂದುಬಿಟ್ಟು ರೆಕಮೆಂಡ್ ಮಾಡುತ್ತೆ. ಸೊ ರೆಕಮೆಂಡ್ ಮಾಡಿದಾಗ ಏನಾಗುತ್ತೆ, ಆಗ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಚೆನ್ನಾಗಿದ್ದರೆ ಆಡಿಯನ್ಸ್ ಏನು ಮಾಡಿಬಿಡ್ತಾರೆ, ನಿಮ್ಮ ವೀಡಿಯೋದಲ್ಲಿ ಇದ್ದು ನಿಮ್ಮ ವೀಡಿಯೋನ ನೋಡಿಬಿಟ್ಟು ಹೋಗ್ತಾರೆ. ಬೈ ಚಾನ್ಸು ನಿಮ್ಮ ವೀಡಿಯೋದಲ್ಲಿ ಏನೂ ಇಲ್ಲ, ಲೈಕ್ ಥಂಬ್ನೇಲ್ ಮಾತ್ರ ಚೆನ್ನಾಗಿದೆ, ನಿಮ್ಮ ವೀಡಿಯೋದಲ್ಲಿ ಏನೂ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಆಡಿಯನ್ಸ್ ಬಂದುಬಿಟ್ಟು ಸ್ಕಿಪ್ ಮಾಡ್ತಾರೆ. ಸೊ ಇದರಲ್ಲಿ ಬಂದುಬಿಟ್ಟು ಯೂಟ್ಯೂಬಿಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಒಂದು ಬಂದುಬಿಟ್ಟು ಕ್ಲಿಕ್ ಬೈಟು. ಓಕೆನಾ. ಸೊ ಕ್ಲಿಕ್ ಬೈಟ್ ಥಂಬ್ನೇಲ್ ಏನಾದರೂ ಹಾಕಿದರೆ ಆಡಿಯನ್ಸ್ಗಳು ಕ್ಲಿಕ್ ಮಾಡ್ತಾರೆ. ಓಕೆನಾ. ಹಾಗೇನು ಮಾಡುತ್ತೆ, ಇನ್ನೂ ಜಾಸ್ತಿ ಜನ ಹತ್ರ ಯೂಟ್ಯೂಬ್ ರಿಕಮೆಂಡೇಷನ್ ಮಾಡುತ್ತೆ ನಿಮ್ಮ ವೀಡಿಯೋ. ಬಟ್ ಕ್ಲಿಕ್ ಮಾಡಿ ಆಡಿಯನ್ಸ್ ಪರ್ಫಾಮೆನ್ಸ್ ಏನಿದೆ ಅದನ್ನು ಕೂಡ ಯೂಟ್ಯೂಬ್ ನೋಡುತ್ತೆ. ಓಕೆನಾ. ನಿಮ್ಮ ವೀಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ಯೂಟ್ಯೂಬ್ ಬಂದುಬಿಟ್ಟು ನೋಡೋಲ್ಲ. ಯೂಟ್ಯೂಬ್ ನೋಡೋದು ಏನು, ಎಷ್ಟು ಜನ ಕ್ಲಿಕ್ ಮಾಡ್ತಿದ್ದಾರೆ ಆ್ಯಂಡ್ ಕ್ಲಿಕ್ ಮಾಡಾದಮೇಲೆ ಯಾವ ಥರ ಪರ್ಫಾಮೆನ್ಸ್ ಇದೆ ಜನಗಳದ್ದು ವೀಡಿಯೋದಲ್ಲಿ. ಬೈ ಚಾನ್ಸ್ ಜನಗಳು ನಿಮ್ಮ ವೀಡಿಯೋದಲ್ಲಿ ಇದ್ದು ನೋಡ್ತಾ ಇದ್ದರೆ ಆಗ ಯೂಟ್ಯೂಬ್ ಏನು ಮಾಡುತ್ತೆ, ಇನ್ನೂ ಜಾಸ್ತಿ ಜನ ಹತ್ರ ರಿಕಮೆಂಡ್ ಮಾಡುತ್ತೆ, ನಿಮ್ಮ ವೀಡಿಯೋದಲ್ಲಿ ಜೀವ ಇದೆ, ನಿಮ್ಮ ವೀಡಿಯೋ ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಜನ ಹತ್ರ ರೆಕಮೆಂಡ್ ಮಾಡುತ್ತೆ. ಬೈ ಚಾನ್ಸು ನಿಮ್ದೇನಾದರೂ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಆಡಿಯನ್ಸ್ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಸ್ಟಾರ್ಟಿಂಗಲ್ಲೇ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಲ್ಲೇ ಸ್ಕಿಪ್ ಮಾಡಿ ಹೋಗ್ತಾ ಇದ್ದಾರೆ ಅಂದರೆ ಆಗ ಯೂಟ್ಯೂಬಿಗೆ ಗೊತ್ತಾಗ್ಬಿಡುತ್ತೆ ಯೂಟ್ಯೂಬಲ್ಲಿ ಏನೋ ಲೈಕ್ ಯೂಟ್ಯೂಬಲ್ಲಿ ಜೀವನೇ ಇಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ಏನೋ ಒಂದು ಕಮ್ಮಿ ಇದೆ ಅಂತ. ಸೊ ನಮಗೇನು ಮಾಡಬೇಕು, ನಮಗೆ ವೀಡಿಯೋ ಚೆನ್ನಾಗಿ ಮಾಡಬೇಕು, ಥಂಬ್ನೇಲು ಚೆನ್ನಾಗಿ ಮಾಡಬೇಕು, ವೀಡಿಯೋದಲ್ಲಿ ಆಡಿಯನ್ಸ್ಗಳನ್ನ ನಾವು ಯಾವ ಥರ ನಮ್ಮ ವೀಡಿಯೋದಲ್ಲಿ ಇಟ್ಕೊಳ್ಳೋದಂತ ಅದನ್ನು ಕೂಡ ನಾವು ಥಿಂಕ್ ಮಾಡಿ ಚೆನ್ನಾಗಿ ವೀಡಿಯೋ ಮಾಡಬೇಕು. ಓಕೆನಾ. ಸೊ ಇದು ಬಂದುಬಿಟ್ಟು ಮೇಯ್ನ್ ಇಂಪಾರ್ಟೆಂಟ್ ಆ್ಯಂಡ್ ಯೂಟ್ಯೂಬ್ನೂ ಕೂಡ ಇದೇ ಥರ ಬಂದುಬಿಟ್ಟು ಕೆಲಸ ಮಾಡೋದು. ಓಕೆನಾ. ಸೊ ಥಂಬ್ನೇಲ್ ಚೆನ್ನಾಗಿದ್ದರೆ ಏನು ಮಾಡ್ತಾರೆ, ಆಡಿಯನ್ಸ್ ಕ್ಲಿಕ್ ಮಾಡ್ತಾರೆ. ಆಡಿಯನ್ಸ್ ಕ್ಲಿಕ್ ಮಾಡಿದಾಗ ಇನ್ನೂ ಜಾಸ್ತಿ ಆಡಿಯನ್ಸ್ ಹತ್ರ ಯೂಟ್ಯೂಬ್ ಇಂಪ್ರೆಷನ್ಸ್ ಕಳಿಸುತ್ತೆ. ಬಟ್ ಆಡಿಯನ್ಸ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವೀಡಿಯೋದಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ ಅದನ್ನು ಕೂಡ ಯೂಟ್ಯೂಬ್ ನೋಡುತ್ತೆ. ಸೊ ಅದಕ್ಕೆ ನಮಗೆ ಏನು ಮಾಡಬೇಕು, ನಮ್ಮ ವೀಡಿಯೋನ ಬಂದುಬಿಟ್ಟು ಬೆಟರಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.